ಈಶ್ವರಪ್ಪ ಅವರ ಬಂಡಾಯ ಚುನಾವಣೆಗೆ ಎಲ್ಲರೂ ಸಮರೋಪಾದಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇದರ ನಡುವೆ ಬಂಡಾಯ ಮುನಿಸು ನಾಯಕರ ನಿದ್ದೆಗೆಡಿಸ್ತಾ ಇದೆ. ಕೇಸರಿ ನಾಯಕರಿಗೆ ಟೆನ್ಷನ್ ಕೊಟ್ಟಿದ್ದ ಈಶ್ವರಪ್ಪ ಮೋದಿ ಬಂದು ಹೋದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದರೆ ಕೆಲ ಬಿಜೆಪಿ ನಾಯಕರು ಕಾಂಗ್ರೆಸ್ನತ್ತ ಚಿತ್ತಾರಿಸ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿ ಆಗೇ ಆಗ್ತೀನಿ ಅಂತಿರುವ ಈಶ್ವರಪ್ಪ ಮೊನ್ನೆ ಸಂಜೆಯಿಂದ ಮೌನಕ್ಕೆ ಶರಣಾಗಿದ್ದಾರೆ. ಮಾತಾಡಿದ್ದಾರೆ, ಅವರು ಕೇಳಿಸ್ತಾರೆ. ಅವ್ರ ಮನೆಗೆ ಯಾರೋ ದೊಡ್ಡವ್ರು ಬಂದ್ಬಿಡ್ತಾರೆ, ದೊಡ್ಡವ್ರು ಫೋನ್ ಮಾಡ್ಬಿಡ್ತಾರೆ, ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇದು ಇನ್ನೂ ಅನೇಕರ ಮನಸ್ಸಲ್ಲಿ ಇನ್ನೂ ಇದೆ. ಯಾವ ಪ್ರಮುಖರನ್ನ ಭೇಟಿ ಮಾಡ್ಕೊಂಡ್ ಬರ್ತೀವೋ ಅದಾದ ಅರ್ಧ ಗಂಟೆಗೆ ಅವರಿಗೆ ರಾಗಣ್ಣ ಫೋನ್ ಮಾಡ್ತೀರ. ನೀವ್ ಯಾವಾಗಲೂ ನಮಗೆ ಸಹಕಾರ ಕೊಡ್ತಿದ್ರಿ, ಇವಾಗ ಯಾಕೆ ನಮ್ ಕೈ ಬಿಡ್ತಿದ್ದೀರಾ ಅಂತ ಕೆಲವರಿಗೆ ಒಬ್ಬೊಬ್ಬರು ಒಂಥರ ಉತ್ತರ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರ ಸಮಾವೇಶ ಏನಾಯಿತು ಶಿವಮೊಗ್ಗದಲ್ಲಿ, ಅದಕ್ಕೆ ಹೋಗದೆ ತಪ್ಪು ಮಾಡಿದ್ರ ಅಂತ ಅನಿಸುತ್ತೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರ ಬದಲಿಗೆ ಇವತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಉತ್ತರ ಕನ್ನಡದಲ್ಲಿ ಟಿಕೆಟ್ ಸಿಗ್ತಾ ಇದೆ ಅನ್ನುವಂಥ ಒಂದು ಗುಮಾನಿ ಇದೆ. ಕಾರಣ ಅವತ್ತು ಕೂಡ ಅವರು ಮೋದಿಯವರ ಕಾರ್ಯಕ್ರಮಕ್ಕೆ ಅಲ್ಲಿ ಬರಲಿಲ್ಲ ಅನ್ನುವಂಥದ್ದು ಒಂದು ಬೇಸರ. ಇದು ಕೂಡ ಹಾಗೇ ಬಂದಿದೆ ಅಂತ. ನರೇಂದ್ರ ಮೋದಿಯವರ ಸಮಾವೇಶಕ್ಕೆ ಬರಲಿಲ್ಲ, ಅಷ್ಟು ದೊಡ್ಡದ ನಿಮ್ಮದು, ಎಲ್ಲ ಸರಿ ಮಾಡ್ಬೋದಿತ್ತಲ್ಲ ಅಂತೇಳಿ ಹಾಗಾಗಿ ಸ್ವಲ್ಪ ಸೈಲೆಂಟು ಅಂತ ಕೇಳಿ ಬರ್ತಾ ಇದೆ. ನಂಬರ್ 1. ಎರಡನೇದಾಗಿ, ನಿಜವಾಗ್ಲೂ ಯಡಿಯೂರಪ್ಪ ತಪ್ಪಿಸಿದ್ರಾ ಕಾಂತೇಶ್ಗೆ ಟಿಕೆಟ್? ಯಡಿಯೂರಪ್ಪ ತಪ್ಪಿಸಿದ್ರಾ? ಇದರ ಬಗ್ಗೆ ನಾವು ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಇಂಟರ್ವ್ಯೂಲ್ಲಿ ಕೇಳ್ತಾ ಹೋದ್ವಿ, ಯಾರು ತಪ್ಪಿಸಿದ್ದು ಕಾಂತೇಶ್ಗೆ ಟಿಕೆಟ್? ಬನ್ನಿ ಅದರ ಬಗ್ಗೆ ಕತೆ ಹೇಳ್ತೀನಿ. ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ, ಅವತ್ತಿಂದ ಇವತ್ತಿನ ತನಕ ಕಾಂತೇಶ್ ಬದಲು ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಲು ಹೈಕಮಾಂಡ್ಗೆ ಮನಸ್ಸಿತ್ತಂತೆ. ಕಾಂತೇಶ್ ಕೊಡಲ್ಲ, ಬೇಕಿದ್ರೆ ನಿಮಗೆ ಕೊಡ್ತೀವಿ, ಕಾಂತೇಶ್ ಕೊಡೋಕ್ಕಾಗಲ್ಲ, ನಮಗೆ ಎಲ್ಲೂ ಕೂಡ ಮಾಹಿತಿ ಬರ್ತಾ ಇಲ್ಲ ಅಥವಾ ನಮ್ಮ ಸಮೀಕ್ಷೆಯಲ್ಲಿ ಅವರ ಹೆಸರು ಬರ್ತಾ ಇಲ್ಲ, ನಿಮಗೆ ಕೊಡ್ತೀವಿ. ಎಲ್ಲಿ? ಈಶ್ವರಪ್ಪ ಮುಂದೆ 2 ಕ್ಷೇತ್ರಗಳ ಆಫರ್ ಇಟ್ಟಿದ್ರಂತೆ ಹೈಕಮಾಂಡ್ ಅಥವಾ ನರೇಂದ್ರ ಮೋದಿ. ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡ್ತೀರಾ? ಸ್ಪರ್ಧೆ ಮಾಡಿ. ಕರಡಿ ಸಂಗಣ್ಣ ಅವರು ಕೊಡಲ್ಲ, ನೀವು ಕೊಡ್ತೀವಿ, ಸ್ಪರ್ಧೆ ಮಾಡ್ತೀರಾ? ಮಾಡಿ. ಆಯಿತು. ಹಾವೇರಿನೇ ಬೇಕಾ? ನೀವು ಸ್ಪರ್ಧೆ ಮಾಡಿ, ಹಾವೇರಿಯಿಂದ ಅಖಾಡಕ್ಕಿಳಿಯಿರಿ ಹೇಳಿದ್ರಂತೆ. ಆದರೆ ಈಶ್ವರಪ್ಪ ಬೇಡವೇ ಬೇಡ, ನನಗೆ ಬೇಡ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಪಟ್ಟು ಹಿಡಿತಾರೆ. ಈಶ್ವರಪ್ಪ ಅವರ ಮನವಿಯಂತೆ ಯಡಿಯೂರಪ್ಪ ಹೇಳ್ತಾರಂತೆ, ಬನ್ನಿ, ಅವ್ರು ಕೇಳ್ತಾ ಇಲ್ಲ, ಅವರು ಬಸವರಾಜ ಬೊಮ್ಮಾಯಿ ಅಂತ ಹೇಳ್ತಾ ಇದ್ದಾರೆ, ಬೇಕಿದ್ರೆ ನೀವು ಮಾಡಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಮಾತಾಡಿಸ್ತೀನಿ. ಇಲ್ಲ ನಾನು ಬರಲ್ಲ, ನೀವು ಮಾತಾಡಿ ಅಂತ ಮತ್ತೊಮ್ಮೆ ಹೋಗ್ತಾರೆ. ಆದರೆ ಅಮಿತ್ ಶಾ ಮತ್ತು JP ನಡ್ಡಾ ಲೆಕ್ಕಾಚಾರವೇ ಬೇರೆ ಇರುತ್ತೆ. ಅಪ್ಪನೂ ಬೇಡ, ಮಗನೂ ಬೇಡ, ಅಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಬಸವರಾಜ ಬೊಮ್ಮಾಯಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿ ತನಕ ಈಶ್ವರಪ್ಪ ಮತ್ತು ಕಾಂತೇಶ್ ಬಗ್ಗೆ ಮಾತಾಡ್ತಾ ಇದ್ದಂಥ ಬೊಮ್ಮಾಯಿ ಅವರು ಒಪ್ಪಿಕೊಳ್ಳದೆ ಬೇರೆ ವಿಧಿ ಇಲ್ಲ. ಈಶ್ವರಪ್ಪ ಕಾಂತೇಶ್ ಬದಲು ಬೊಮ್ಮಾಯಿಗೆ ಟಿಕೆಟ್ ಭಾಗ್ಯ ಸಿಗತ್ತೆ. ಅದಕ್ಕೆ ನಾವು ಕೇಳಿದ್ವಿ, ಸರಿ ಹಾಗಿದ್ರೆ ಇಷ್ಟೆಲ್ಲ ರಾದ್ಧಾಂತಗಳಾಗ್ತಾ ಇದೆ, ಒಂದು ವೇಳೆ ವಾಪಸ್ ತಗೊಳ್ಳಿ,